ಎಲ್ಲರಿಗೂ ನಮಸ್ಕಾರ. ನಾನು CRP ಷಣ್ಮುಗಂ ಮಾಟಳ್ಳಿ. ಈಗಾಗಲೇ ತಾವೆಲ್ಲರೂ ಕೂಡ ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗಿದ್ದೀರಿ ಎಂದು ಭಾವಿಸಿಕೊಂಡಿದ್ದೇನೆ. ಈಗ ದೀಕ್ಷಾ ಆ್ಯಪ್ನಲ್ಲಿ ನಿಷ್ಠಾ ತರಬೇತಿಯನ್ನು ಪಡೆದುಕೊಳ್ಳುವುದು ಹೇಗೆ ಮತ್ತು ಅಲ್ಲಿರುವಂತಹ ಕೋರ್ಸುಗಳನ್ನು ಜಾಯಿನ್ ಆಗುವುದು ಹೇಗೆ, ಕೋರ್ಸುಗಳನ್ನು ಅಧ್ಯಯನ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಕೋರ್ಸುಗಳು ಎಂಬಂತಹ ಒಂದು ಆಯ್ಕೆಯನ್ನು ನಾವು ಮಾಡಿಕೊಳ್ಳೋಣ. ಈಗ ಇಲ್ಲಿ ಕೋರ್ಸುಗಳಿಗೆ ಬಂದಾಗ ಇಲ್ಲಿ ನನ್ನ ರಾಜ್ಯದ ಕೋರ್ಸುಗಳು ಅಂತ ಹೇಳ್ಬಿಟ್ಟು ಇರುತ್ತೆ. ಅದರಲ್ಲಿ ಟೆಸ್ಟ್ ಕರ್ನಾಟಕ 1 ಅಂತ ಇರುತ್ತೆ, ಟೆಸ್ಟ್ ಕರ್ನಾಟಕ 2 ಇದೆಲ್ಲ ಇಂಗ್ಲೀಷ್ ಮೀಡಿಯಮ್ ಸಂಬಂಧಪಟ್ಟಂಗೆ ಇರುತ್ತೆ. ನಾವೀಗ ನಮ್ಮ ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಅಂದರೆ KA1 ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಆಯ್ಕೆ ಇದೆ. ಈ ಒಂದು ಆಯ್ಕೆಗೆ ನಾವು ಈಗ ಬರೋಣ. ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಈ ಥರ ನೋಡಿ, ಈ ಥರ ಇಲ್ಲಿ ಆಯ್ಕೆ ಬರುತ್ತೆ. ಕರ್ನಾಟಕ 1 ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು, ಇದು ನಿಷ್ಠಾ ತರಬೇತಿಯ ಮೊದಲನೇ ಕೋರ್ಸ್ ಆಗಿರುತ್ತದೆ. ಈಗ ಈ ಥರ ನಾವು ಅದನ್ನು ಆಯ್ಕೆ ಮಾಡಿಕೊಂಡ ತಕ್ಷಣ ಕೋರ್ಸ್ಗೆ ಸೇರಿ ಎಂಬಂತಹ ಒಂದು ಆಯ್ಕೆಯಲ್ಲಿ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಲ್ಲಿರುವಂಥ ಪಠ್ಯಕ್ರಮವನ್ನು ನಮ್ಮ ಮೊಬೈಲ್ಗೆ ನಾವು ಇವಾಗ ಅದನ್ನು ಸೇವ್ ಮಾಡ್ಕೊಳ್ಳೋಣ. ಉದ್ದೇಶಗಳು ಅಂತ ಇದೆ, ಕಲಿಯಲು ಆರಂಭಿಸಿ ಅಂತ ಇರುತ್ತೆ. ಇದನ್ನು ನಾನು ಆಯ್ಕೆ ಮಾಡ್ತೀನಿ. ಇವಾಗ ಇದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಉದ್ದೇಶಗಳು ಅಂತ ಇರುತ್ತೆ. ಅಂದರೆ ಈ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೋರ್ಸ್ನ ಉದ್ದೇಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ವಿಡಿಯೋ ಇದೆ, ಅಂದರೆ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳ ಬಗ್ಗೆ ಒಂದು ವಿಡಿಯೋ ಇಲ್ಲಿ ಇದೆ. ಅದನ್ನು ಪ್ಲೇ ಮಾಡೋಣ. ಈಗ ವಿಡಿಯೋ ಪ್ಲೇ ಆಗುತ್ತೆ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಲ್ಲಿರುವಂತಹ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದ್ದರೆ ಒಂದು ನೋಟ್ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ತಾ ಹೋಗ್ಬೋದು. ನೀವು ನೋಡಿ, ಆ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರ ಈ ರೀತಿಯಲ್ಲಿ ಮತ್ತೆ ನಿಮಗೆ ನೆಕ್ಸ್ಟ್ ಎಂಬಂತಹ ಆಪ್ಷನ್ ಇಲ್ಲಿದೆ. ಅಂದರೆ ಬಲಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಎಡಗಡೆ ಪ್ರೀವಿಯಸ್ ಅಂತ ಆಪ್ಷನ್ ಇರುತ್ತೆ. ನೀವು ನೆಕ್ಸ್ಟ್ ಎಂಬಂತಹ ಆಪ್ಷನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಬಂದಾಗ ಇಲ್ಲಿ ಈ ಒಂದು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೊಠಡಿಗಳು ಎಂಬ ವಿಷಯದ ಬಗ್ಗೆ ಇಲ್ಲಿ ಒಂದು ಪಠ್ಯವನ್ನು ಕೊಟ್ಟಿದ್ದಾರೆ. ಆ ಈ ವಿಡಿಯೋವನ್ನು ನೋಡಿ ಮುಗಿಸಿದ ನಂತರ ಯು ಜಸ್ಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಆಪ್ಷನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೊಠಡಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪಠ್ಯ ವಸ್ತುವನ್ನು ಅವನು ಕೊಟ್ಟಿದ್ದಾನೆ. ಇದನ್ನು ಓದ್ಕೊಳ್ಳಿ. ಇಲ್ಲಿ ಒಟ್ಟು 3 ಪೇಜ್ ಇದೆ. ಈ 3 ಪೇಜ್ಗಳನ್ನು ಕೂಡ ಸಂಪೂರ್ಣವಾಗಿ ನೀವು ಓದ್ಕೋಬೇಕಾಗುತ್ತೆ. ಇದಾದ ನಂತರ ಓದಿದ ನಂತರ ಮತ್ತೆ ನಿಮಗೆ ಇವು ಜಸ್ಟ್ ಕಂಪ್ಲೀಟ್ ಅಂತ ಮತ್ತೆ ಬರುತ್ತೆ. ಆಗ ನೀವು ನೆಕ್ಸ್ಟ್ ಟಾಪಿಕ್ಗೆ ನೀವು ಹೋಗ್ಬೋದು. ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ಒಂದು ಗೋ ಟು ನೆಕ್ಸ್ಟ್ ಅಂತ ಒಂದು ಇರುತ್ತೆ, ಗೋ ಟು ಪ್ರೀವಿಯಸ್. ಅಂದರೆ ನೀವು ಹಿಂದೆ ಏನು ನೀವು ಓದಿದ್ದೀರಿ ಅದು ಅರ್ಥ ಆಗದೇ ಇದ್ದರೆ ಮತ್ತೆ ನೀವು ಹಿಂದಕ್ಕೆ ಹೋಗಿ ನೀವು ಅದನ್ನು ಮತ್ತೊಮ್ಮೆ ಓದಿ ಅದನ್ನು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಅಂದರೆ ಪಠ್ಯಕ್ರಮ ಲಿಪ್ಯಂತರ ಅಂದರೆ ಪಠ್ಯವಸ್ತುವಿಗೆ ನಾನು ಈಗ ಹೋಗ್ತೀನಿ. ನಾನು ಇವಾಗ ಇಲ್ಲಿ ನೋಡಿ ಒಟ್ಟು 5 ಪೇಜ್ ಇದೆ. ಅಂದರೆ ಈ ಒಂದು ಪಠ್ಯಕ್ರಮದ ಬಗ್ಗೆ ಈ ಒಂದು ಪಠ್ಯವಸ್ತು ಏನಿದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ PDF ಫಾರ್ಮೆಟ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ. ಈ ಥರ ಬಂದಾಗ ಅದು ಈಗ ಯು ಜಸ್ಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಂದರೆ ಪಠ್ಯವಸ್ತುವನ್ನು ನಾವು ಇವಾಗ ಓದ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ನಾನು ಗೋ ಟು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಚಟುವಟಿಕೆ 2 ಅಂತ ಇದೆ, ಪಾರಿಭಾಷಿಕ ಪದಗಳ ಅನಾವರಣ ಅಂತ ಇರುತ್ತೆ. ನೆಕ್ಸ್ಟ್ ನಾನೀಗ ಕೊಡ್ತೀನಿ. ಈಗ ಇಲ್ಲಿ ಬಂದಾಗ ಇಲ್ಲಿ
ಇಲ್ಲಿ ಕೆಲವು ಲಿಂಕ್ಗಳು ಕೊಟ್ಟಿದ್ದಾನೆ, ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕೊಟ್ಟಿರ್ತಾನೆ. ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಪ್ಲಸ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿದಾಗ ಈ ರೀತಿ ಇಲ್ಲಿ ವಿಷಯ ಬರುತ್ತೆ. ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಓದ್ಕೊಂಡು ಮೇಲ್ಗಡೆ ಇರುವಂತಹ ಇಂಟು ಅಂದರೆ ಎಕ್ಸಿಟ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಹಿಂದೆ ಬರುತ್ತೆ. ಮತ್ತು ನೆಕ್ಸ್ಟ್ ಟಾಪಿಕ್ಕು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಇರುತ್ತೆ. ಅಲ್ಲಿ ಅದರ ಮುಂದೆ ಇರುವಂತಹ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ವಿಷಯ ಬರುತ್ತೆ. ಇದನ್ನೆಲ್ಲ ಓದ್ಕೊಳ್ಳಿ. ಮತ್ತು ಓದ್ಕೊಂಡ ನಂತರ ಅದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಕರಿಕ್ಯುಲಮ್ ಅಂತ ಇರುತ್ತೆ. ಅಲ್ಲಿರುವಂತಹ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿರುವಂಥ ಪಠ್ಯಕ್ರಮದ ವಿಷಯಗಳನ್ನ ಓದಿ ತಿಳಿದುಕೊಳ್ಳಿ. ನೆಕ್ಸ್ಟು ಸಿಲೆಬಸ್ ಬಗ್ಗೆ ಮಾಹಿತಿ ಇದೆ, ಅದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ ಬಗ್ಗೆ ಮಾಹಿತಿ ಇರುತ್ತೆ, ಅವುಗಳನ್ನ ಓದ್ಕೊಳ್ಳಿ. ಟೀಚರ್ ಸಪೋರ್ಟ್ ಮೆಟೀರಿಯಲ್ಸ್ ಇದ್ರ ಬಗ್ಗೆ ವಿಷಯ ಇದೆ, ಅದನ್ನು ಓದ್ಕೊಳ್ಳಿ. ಲಾಸ್ಟ್ನಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಅವುಗಳನ್ನ ಓದ್ಕೊಂಡು ಅವನ್ನು ಕ್ಲೋಸ್ ಮಾಡಿಬಿಟ್ಟು ಹಿಂದೆ ಬನ್ನಿ. ಇಷ್ಟು ವಿಷಯಗಳು ಇಲ್ಲಿರುತ್ತೆ. ಇದಾದ ನಂತರ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ, ಓಕೆ ಅಂತ ಒತ್ತಿ. ಈಗ ಅದು ಹಿಂದೆ ಬರುತ್ತೆ. ಮತ್ತೆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ. ಈಗ ಅಲ್ಲಿ ಚಟುವಟಿಕೆ 1 ಪಠ್ಯಕ್ರಮ ಲಿಪ್ಯಂತರ, ಚಟುವಟಿಕೆ 2 ಪಾರಿಭಾಷಿಕ ಪದಗಳು ಅನಾವರಣ. ಇಷ್ಟು ನೀವು ಇವಾಗ ಓದ್ಕೊಂಡಿದ್ದೀರಿ. ಈಗ ಚಟುವಟಿಕೆ 3 ಅಲ್ಲಿ ಚಿಂತನಾಶೀಲ ಆಚರಣೆ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಕೂಡ ನೀವು ಈಗ ಪೂರ್ಣಗೊಳಿಸ್ಕೊಳ್ಳಿ. ಅಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ಪ್ಲೇ ಮಾಡಿ. ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇಲ್ಲಿ ಚಟುವಟಿಕೆ 3 ಚಿಂತನಾಶೀಲ ಆಚರಣೆ ಅಂತ ಇರುತ್ತೆ, ಅವನ್ನು ಓದ್ಕೊಳ್ಳಿ. ಮತ್ತು ಈಗ ಗೋ ಟು ನೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಕೊಡಿ. ಇಲ್ಲಿ 2 ಪೇಜ್ ಇದೆ, ಇದನ್ನು ಕೂಡ ಓದ್ಕೊಳ್ಳಿ. ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಒಂದು ವಿಡಿಯೋ ಇದೆ, ಮತ್ತೆ ಅದನ್ನು ಪ್ಲೇ ಮಾಡಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳಿ. ಗೋ ಟು ನೆಕ್ಸ್ಟ್ ಇದನ್ನು ಕೊಡಿ. ಈಗ ಇಲ್ಲಿ ಸಮನ್ವಯ ತರಗತಿ ಬಗ್ಗೆ ಇಲ್ಲಿ ಪಠ್ಯವಸ್ತುವನ್ನು ಕೊಟ್ಟಿದ್ದಾನೆ ಅವನು. ಈ ರೀತಿಯಲ್ಲಿ ಪಠ್ಯವಸ್ತು ಇರುತ್ತೆ. ಇಲ್ಲಿ ಒಟ್ಟು 5 ಪೇಜ್ ಇದೆ, ಇವುಗಳನ್ನ ಓದ್ಕೊಳ್ಳಿ. ಈಗ ಇದು ಕಂಪ್ಲೀಟ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಅಂತ ಆಯ್ಕೆಯನ್ನು ತಗೊಳ್ಳಿ. ಇಲ್ಲಿರುವಂತಹ ವಿಷಯಗಳನ್ನ ಎಲ್ಲ ಓದ್ಕೊಳ್ಳಿ. ಮತ್ತು ಗೋ ಟು ನೆಕ್ಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ವಿಷಯಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಾಣಿಗಳ ಶಾಲೆ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ಪ್ಲೇ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿ. ಓದ್ಕೊಂಡು ಈ ಥರ ನೀವು ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಮುಂದೆ ಹೋಗ್ತಾ ಇರುತ್ತೆ ಹಿಂಗೆ, ಅದನ್ನೆಲ್ಲ ಓದ್ಕೊಳ್ಳಿ. ಇದೇ ಥರ ಮತ್ತೆ ನೆಕ್ಸ್ಟ್ ಎಲ್ಲ ಓದ್ಕೊಂಡು ಮುಂದೆ ಹೋಗಿ ಮತ್ತೆ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋನ ಪ್ಲೇ ಮಾಡಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಂತರ
ನಿಮ್ಮನ್ನು ನೀವು ನೋಡುವುದು ಅಂತ ಹೇಳ್ಬಿಟ್ಟು ಒಂದು ಆಕ್ಟಿವಿಟಿ ಇದೆ. ಇಲ್ಲಿಗೆ ಬನ್ನಿ, ನೀವು ಇದನ್ನೆಲ್ಲ ಓದ್ಕೊಳ್ಳಿ. ಓದ್ಕೊಂಡು ಮತ್ತೆ ನೆಕ್ಸ್ಟ್ ಈ ಥರ ನೀವು ಮುಂದೆ ಎಲ್ಲ ಓದ್ಕೊಂಡು ಮುಂದೆ ನೀವು ಹೋಗ್ತಾ ಇರಿ. ಈ ಥರ ನಾನೀಗ ಒಂಚೂರು ಫಾಸ್ಟಾಗಿ ಹೋಗ್ತೀನಿ. ಇದು ಏನಕ್ಕಪ್ಪ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಒಂಚೂರು ನಾನೀಗ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ ಸಮನ್ವಯ ತರಗತಿ ಕೋಣೆಗಳನ್ನು ರಚಿಸಲು ಸಲಹೆಗಳು ಅಲ್ಲಿ ಮಾಹಿತಿ ಇದೆ. ಆಮೇಲೆ ದೃಷ್ಟಿದೋಷವುಳ್ಳ ಮಗುವಿನ ಸಮನ್ವಯ, ಶ್ರವಣ ದೋಷವುಳ್ಳ ಮಗುವಿನ ಸಮನ್ವಯ, ಈ ರೀತಿ ಇಲ್ಲಿ ಮಾಹಿತಿ ಇದೆ. ಅದನ್ನೆಲ್ಲ ಓದ್ಕೊಳ್ಳಿ. ಇದಾದ ನಂತರ ಇದು ಕಂಪ್ಲೀಟ್ ಆಗುತ್ತೆ. ಈಗ ಮುಂದೆ ಹೋಗ್ತಾ ಇರಿ. ಈಗ ಸಾರಾಂಶ ಅಂದರೆ ನೀವು ಇಲ್ಲಿವರೆಗೆ ಏನು ಓದಿದ್ದೀರಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ಪಠ್ಯಕ್ರಮ, ಪಠ್ಯವಸ್ತು, ಪುಸ್ತಕಗಳು, ಶಿಕ್ಷಕರ ಬೆಂಬಲ ಸಾಹಿತ್ಯ, ಕಲಿಕಾ ಫಲಗಳು, ಇವುಗಳ ಬಗ್ಗೆ ಎಲ್ಲ ನೀವೆಲ್ಲ ಓದ್ಕೊಂಡಿದ್ದೀರಿ. ಅದನ್ನು ಕೊಟ್ಟಿದ್ದಾನೆ. ಇವು ಜಸ್ಟ್ ಕಂಪ್ಲೀಟೆಡ್ ಅಂತ ಮತ್ತೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಕೊಡಿ. ಇಲ್ಲಿ ಪೋರ್ಟ್ಫೋಲಿಯೋ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವು ಆಕ್ಟಿವಿಟೀಸ್ ಕೊಟ್ಟಿದ್ದಾನೆ. ಅವುಗಳನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಹೆಚ್ಚುವರಿ ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿ ಇದೆ. ಅಂದರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಇಲ್ಲಿ ಕೆಲವು ವೆಬ್ ಲಿಂಕ್ಗಳನ್ನ ಕೊಟ್ಟಿದ್ದಾನೆ. ಆ ಲಿಂಕ್ಗಳನ್ನ ನೀವು ಬಳಸ್ಕೊಂಡು ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬಹುದು. ಈಗ ರಸಪ್ರಶ್ನೆಗೆ ಹೋಗೋಣ. ಇದು ಈ ಒಂದು ಕೋರ್ಸ್ನ ಕೊನೆಯ ಹಂತ. ಈ ರಸಪ್ರಶ್ನೆ ನೀವೇನಾದರೂ ಕಂಪ್ಲೀಟ್ ಮಾಡಿಬಿಟ್ರೆ ಈ ಕೋರ್ಸ್ನ ನೀವು ಮುಗಿಸ್ದಂಗೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ತರಗತಿ ಕೋಣೆಯಲ್ಲಿ ಔಪಚಾರಿಕ ಕಲಿಕೆಯ ಅನ್ವಯವನ್ನು ಸೂಚಿಸುತ್ತದೆ. ಔಪಚಾರಿಕ ಅಧ್ಯಯನದ ಭಾಗವಾಗದಿರಬಹುದು. ಇಲ್ಲಿ ನನ್ನ ಒಂದು ಅನಿಸಿಕೆ, ಇದರ ಉತ್ತರ ಔಪಚಾರಿಕ ಅಧ್ಯಯನದ ಭಾಗವಾಗದಿರಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಅದನ್ನು ಚೆಕ್ ಮಾಡೋಕ್ಕೆ ಈಗ ನೀವು ಮುಂದೆ ಆ ಬಾಣದ ಗುರುತನ್ನು ಒತ್ತಿ. ಇದು ಸರಿಯಾದಂಥ ಉತ್ತರ. ಇದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಶಾಲಾ ಪಠ್ಯಕ್ರಮವು ಶಿಕ್ಷಕರಿಗೆ ಒಂದು ಅವಶ್ಯಕ ದಾಖಲೆಯಾಗಿದೆ. ವಿಷಯ ವಸ್ತು ಮತ್ತು ವಿಷಯಗಳ ವರ್ಗವಾರು ಮತ್ತು ವಿಷಯವಾರು ಪಟ್ಟಿಯನ್ನು ಒದಗಿಸುತ್ತದೆ. ಮೌಲ್ಯಮಾಪನದ ಮಾನದಂಡವನ್ನು ವ್ಯಾಖ್ಯಾನಿಸುತ್ತದೆ. ಮೇಲಿನ ಎಲ್ಲವೂ. ನನ್ನ ಒಂದು ಉತ್ತರ ಶಿಕ್ಷಕರಿಗೆ ಒಂದು ಅವಶ್ಯಕ ದಾಖಲೆಯಾಗಿದೆ ಅಂತ ನಾನು ಈಗ ಆಯ್ಕೆ ಮಾಡ್ತೀನಿ. ನೋಡೋಣ ಏನಾಗುತ್ತೆ. ನೋಡಿ, ಮುಂದೆ ಕೊಡ್ತೀನಿ. ನೋಡಿ, ಇದು ತಪ್ಪಾಗಿದೆ. ಅಂದರೆ ನನ್ನ ಒಂದು ಉತ್ತರ ಇಲ್ಲಿ ತಪ್ಪಾಗಿದೆ. ಹಾಗಾಗಿ ನಾನು ಮತ್ತೆ ಬೇಕಾದ್ರೆ ನಾನೀಗ ನೆಕ್ಸ್ಟ್ ಹೋಗ್ಬೋದು, ಇಲ್ಲಾಂದರೆ ನನಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಹೋಗ್ಬೋದು, ಇಲ್ಲ ನಾನು ಟ್ರೈ ಅಗೇನ್ ಅಂತ ಮಾಡ್ಬೋದು. ಈಗ ಮೇಲಿನ ಎಲ್ಲವೂ ಅಂತ ಕೊಡ್ತೀನಿ. ಇವಾಗ ನೋಡೋಣ. ಸೊ ಈಗ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ ನಾನೀಗ ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇರುತ್ತೆ. ಇದೇ ರೀತಿಯಲ್ಲಿ ನಾವು ಇಲ್ಲಿ ಸುಮಾರು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಎಲ್ಲವನ್ನು ಕೂಡ ನಾನು ಇವಾಗ ಮುಂದೆ ನಾನೀಗ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ನಾನು ಈ ಒಂದು ರಸಪ್ರಶ್ನೆಗಳನ್ನು ನೀವು ಮುಗಿಸಿದ ನಂತರ ನಿಮಗೆ ಈ ರೀತಿ ಬರುತ್ತೆ. ಏನಪ್ಪ ಅಂದರೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಯು ವಿಲ್ ರಿಸೀವ್ ದ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಫಾರ್ ದಿಸ್ ಕೋರ್ಸ್ ವಿತಿನ್ ದ ನೆಕ್ಸ್ಟ್ 7 or 10 ವರ್ಕಿಂಗ್ ಡೇಸ್. ಅಂದರೆ ಸರ್ಟಿಫಿಕೇಟನ್ನು ಅವರೇ ನಿಮಗೆ ಕಳಿಸ್ಕೊಡ್ತಾರೆ. ಅಂದರೆ 7 ರಿಂದ 10 ದಿನಗಳ ಒಳಗಡೆ ನಿಮಗೆ ಅವ್ರು ಕಳಿಸ್ತಾರಂತೆ. ಆಮೇಲೆ ಇಟ್ ವಿಲ್ ಟೇಕ್ 24 hours ಫಾರ್ ಯುವರ್ ಕೋರ್ಸ್ ಪ್ರೋಗ್ರೆಸ್ ಟು ರಿಫ್ಲೆಕ್ಟ್ ಆ್ಯಸ್ 100%. ಅಂದರೆ ಇದು 24 ಗಂಟೆ ಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಮತ್ತು ಕೆಳಗಡೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ CRC, BRC ಮತ್ತು ಸ್ಟೇಟ್ ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾನು ಅಲ್ಲಿಂದ ಹಿಂದೆ ಬರ್ತೀನಿ. ಈಗ ನೀವು ಈ ಮಾಡ್ಯೂಲನ್ನು ಮುಗಿಸಿದ್ದೀರಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನೀವು ಈ ಒಂದು ಮೊದಲನೇ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅಲ್ಲಿಗೆ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿದೆ. ಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಕೋರ್ಸ್ ಅಂದರೆ ಮತ್ತೆ KA2 ಅಂತ ಇರುತ್ತೆ ನೋಡಿ. KA2 ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ಅಂತ ಇರುತ್ತೆ. ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಈಗ ಮುಂದಿನ ಕೋರ್ಸನ್ನು ನೀವು ಜಾಯಿನ್ ಆಗಿ ಆ ಕೋರ್ಸನ್ನು ಕೂಡ ಮುಗಿಸ್ಬೋದು ಎಂಬಂತಹ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.